ಟು ಸೊಸಿಸ್ ಕಿಚನ್ ಆ್ಯಂಡ್ ಗಾರ್ಡನಿಂಗ್. ಇವತ್ತು ಮಾವಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಆಂಧ್ರ ಸ್ಟೈಲ್ ಒಂದು ಪಚ್ಚಡಿ ಮಾಡೋಣ. ಅದು ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿಗೆ. ಒಂದು ಫ್ಯಾನಲ್ಲಿ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ಇವಾಗ ಅದೇ ಪ್ಯಾನಲ್ಲೇ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊಂಡು ಹುರ್ಕೊಂಡು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇವಾಗ 2 ಸ್ಪೂನ್ ಧನಿಯಾ ಕೂಡ ಹಾಕ್ಕೊಂಡು ಹುರ್ಕೊಂಡು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ. ಅದೇ ಪ್ಯಾನಲ್ಲೇ ಒಂದು ಸ್ಪೂನ್ ಎಣ್ಣೆ ಹಾಕಿ 1 ಹಿಡಿಯಷ್ಟು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಇವಾಗ ಅದರಲ್ಲೇ ಇವಾಗ ನಾವು ಜೀರಿಗೆ ಅದೆಲ್ಲ ಹುರ್ಕೊಂಡಿದ್ವಲ್ಲ ಅದು ಕೂಡ ಹಾಕಿ ಪಕ್ಕಕ್ಕೆ ಇಡಿ. ಅದು ಸ್ವಲ್ಪ ಹೊತ್ತು ಆರಲಿ. ಇವಾಗ ಒಂದು ಬಾಣಲಿಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಕಾಯಿಲೆ ಒಂದು ಸ್ವಲ್ಪ ಹೊತ್ತು. ಅದಕ್ಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದು ಚಿಟ್ಟಪಟ ಅನ್ನೋವರೆಗೂ ಇದ್ದು 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉರಿ ಕಮ್ಮಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದ್ರ ಕೆಂಪಗಾಗೋವರೆಗೂ ಈ ಥರ ಹುರ್ಕೋಬೇಕದು. ಈ ಥರ ತಿರುಗಿಸ್ತಾ ಇರಬೇಕು. ಇವಾಗ ಒಂದು ಇಡೀ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಇರಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇವಾಗ ಒಣಮೆಣ್ಸಿನ್ಕಾಯಿ, ಕರಿಬೇವು, ಇಂಗು ಹಾಕ್ಕೊಂಡು ತಿರುಗಿಸ್ತಾ ಇರಿ. ಉರಿ ಕಮ್ಮಿನಲ್ಲೇ ಇರಬೇಕು, ಇಲ್ದಾರೆ ಸೀದೋಗ್ಬಿಡುತ್ತೆ. ಇಂಗು ಹಾಕ್ಕೊಂಡು ಇವಾಗ ಅದು ಕೂಡ ಪಕ್ಕಕ್ಕೆ ಎತ್ತಿಡಿ ಆರಲಿ. ಇವಾಗ ಒಂದು ಸಣ್ಣ ಜಾರ್ ಎತ್ಕೊಂಡು ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೈಸಾಗಿರಬೇಕು ಪೌಡ್ರು. ಈಗ ಪೌಡ್ರ್ ಆಗಿದೆ ನೋಡೋಣ. ನೋಡಿ ಈ ಥರ ಇರಬೇಕು. ಇವಾಗ ಇನ್ನೊಂದು ಜಾರಲ್ಲಿ 1 ಬೌಲಷ್ಟು, ಈ ಮೆಜರ್ಮೆಂಟ್ ಇದೇ ಬೌಲಲ್ಲೇ ನಾವು ಮೆಜರ್ಮೆಂಟ್ ತಗೊಂಡಿದ್ದೀನಿ ನಾನು. ಇದೇ ಬೌಲಲ್ಲೇ ಬೆಳ್ಳುಳ್ಳಿ ಕೂಡ ಒಂದು ಜಾರಲ್ಲಿ ಕಚ್ಚಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಈ ಥರ ಇರಬೇಕು. ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಶುಂಠಿ ಕೂಡ ಅದೇ ಜಾರಲ್ಲಿ ಹಾಕ್ಕೊಂಡು ಇದೇ ಥರ ಸೇಮ್ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಶುಂಠಿ ಒಂದು ಬೌಲ್ ಆದರೆ ಬೆಳ್ಳುಳ್ಳಿ 1 ಬೌಲು, 5 ಬೌಲಷ್ಟು ಮಾವಿನಕಾಯಿ ಪೀಸುಗಳು ಹಾಕಬೇಕು. ಮೆಜರ್ಮೆಂಟು ಇದೇ ಬೌಲಲ್ಲೇ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದು ಕೂಡ ಅದೇ ಬೌಲ್ಗೆ ಹಾಕ್ಕೊಂಡು ಇವಾಗ ಮಾವಿನಕಾಯಿ ಪೀಸುಗಳು ಹಾಕ್ಕೊಂಡು ಅದೇ ಬೌಲಲ್ಲೇ 5 ಬೌಲ್ ಹಾಕಬೇಕು. ಈ ಥರ ಕಟ್ ಮಾಡಿರೋ ಪೀಸು ಇದಾಗಿದೆ. ಈಗ ಬೌಲ್ಗೆ ಹಾಕಿ ಇವಾಗ ಉಪ್ಪು 1 ಬೌಲು, ಅದೇ ಬೌಲಲ್ಲೇ ಬೆಲ್ಲ 2 ಬೌಲಷ್ಟು ಹಾಕಬೇಕು. ಇವಾಗ ಖಾರದ ಪುಡಿ 1 ಬೌಲಷ್ಟು, ನಾನು 3/4 ಬೌಲಷ್ಟು ಖಾರದ ಪುಡಿ ಹಾಕ್ಕೊಂಡು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು 1/4 ಭಾಗ ಹಾಕ್ಕೊಂಡಿದ್ದೀನಿ ನಾನು. ಕಲರ್ಗೋಸ್ಕರ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಅರಿಶಿನ 1 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ನಾವು ಪೌಡ್ರ್ ಮಾಡಿದ್ವಲ್ಲ ಆ ಪೌಡ್ರ್ ಎಲ್ಲ ಫುಲ್ ಹಾಕ್ಕೊಂಬಿಡಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿ ಇನ್ನೊಂದು ಸತಿ ನಾವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇನ್ನೊಂದು ಸತಿ ಹಾಕ್ಕೊಳ್ಳಿ. ನೈಸಾಗಿರಬೇಕು, ಈ ಥರ ಇರಬಾರ್ದು. ಹಾಕಿ ಅದಾದಮೇಲೆ ನಾವು ಇವಾಗ ಒಗ್ಗರಣೆ ಮಾಡಿದ್ವಲ್ಲ ಆ ಒಗ್ಗರಣೆನ ಈ ಪಚ್ಚಡಿಗೆ ಹಾಕಿದ್ರೆ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಇರಬೇಕು. ಇವಾಗ ಅದು ಚೆನ್ನಾಗಿ ಆರಿರುತ್ತೆ ಅದು ತಾಳಿಂಪು. ಅದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಕ್ಕಿದ್ರೆ 1 ವರ್ಷ ಇರುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಹೊಸಬ್ರು ಯಾರನ್ನ ನನ್ನ ಚಾನಲ್ ನೋಡೋಂಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ದೋಸೆ, ಇಡ್ಲಿ, ಚಪಾತಿಗೆ ಏನಕ್ಕಾದರೂ ಇದು ಟಿಫನ್ ಐಟಮ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು.